ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇಸಿದ್ದ ನಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ್. ಆತ್ಮೀಯರೇ, ಭ್ರಷ್ಟಾಚಾರ ಅಧಿಕಾರಿಗಳಿಂದ ಪಾಪ ನಮ್ಮ ಲೋಕಾಯುಕ್ತರು ಹಿಡಿತಾರೆ, ದಾಳಿ ಮಾಡ್ತಾರೆ, ಗೌರ್ಮೆಂಟ್ ಕೈ ಹೋಗಿ ಕೊಡ್ತಾರೆ, ಇವ್ರಿಗೇನು ಶಿಕ್ಷೆ ಕೊಡಿಸ್ರಪ್ಪ ಅಂತ ಹೇಳ್ತಾರೆ. ಆದರೆ ಇಲ್ಲಿವರೆಗೆ ಹಿಡಿದಿದ್ದು ಕಳಿಸಿದ್ದು ಮಾಡಿದ್ದು ನೋಡ್ತಾ ಇದ್ದೀವಿ. ಹೌದಪ್ಪ, ಇಂಥ ಲೋಕಾಯುಕ್ತ ದಾಳಿಯಲ್ಲಿ ಸಿಕ್ಕಂಥವ್ರು ಇಷ್ಟಿಷ್ಟದ ಶಿಕ್ಷೆ ಆಗ್ಯದ, ಇವ್ರ ಮನೆಗೆ ಹೋಗಿದಾರ, ಅಧಿಕಾರ ಕಸ್ಕೊಂಡಿವಿ. ಇಲ್ಲಿ ನಾವು ಒಳ್ಳೆ ನೋಡೇ ಇಲ್ಲ. ಎಲ್ಲೋ ಇರ್ಬೋದು, ಒಬ್ಬರು ಅಲ್ಲೊಬ್ಬರು ಇಲ್ಲೊಬ್ಬರು ಎಲ್ಲೋ ಒಬ್ಬರು ಇರ್ಬೋದು. ಅದು ಎಲ್ಲಿ ಪ್ರಚಾರ ಆಗೋದಿಲ್ಲ. ಅದು ಲೋಕಾಯುಕ್ತ ದಾಳಿ ಮಾಡೋದು ಏನಿದಾರರ್ಥ ಅಂದ್ರೆ ನಾವು ಏನು ಬೇಕಾಗಿದ್ದಪ್ಪ ಅಂದ್ರೆ ಲೋಕಾಯುಕ್ತರು ಸ್ವಲ್ಪ ಪೊಲೀಸರು ಅವರು ಇವರು ಎಲ್ಲರೂ ಹುಡುಗನ ತಟ್ಟಾಗ್ತಾರೆ, ಮುಂದೆ ಅದನ್ನು ಗಾಳ ಮಾಡಿಬಿಡ್ತಾರೆ ಅಂತೇಳಿ ಸಾಮಾನ್ಯವಾಗಿ ಜನ ಮಾತಾಡ್ತಾ ಇದ್ದಾರೆ ಇದ್ರ ಬಗ್ಗೆ. ಸರ್ಕಾರ ನೋಡ್ರಿ, ಈಗ ಹಿಂದಿನ ಒಂದು ಎಪಿಸೋಡ್ದಲ್ಲಿ ಮಾಡಿದ್ದಾನೆ, ಭ್ರಷ್ಟಾಚಾರ ಸಲುವಾಗಿ ಬಂದಿದ್ದ ನ್ಯೂಸನ್ನು ನೋಡಿಕೊಂಡು ತಮ್ಮದು ಚರ್ಚೆ ಮಾಡಿದ್ದಾನೆ. ಅದ್ರ ಬಗ್ಗೆ ಇವತ್ತಿನವ್ರಿಗೆ ಏನು ಸದ್ದಿಲ್ಲ. ನಾಳೆ ಇವತ್ತು ಕೇಳ್ತಾ ಇರೋ ಸಿದ್ದರಾಮಯ್ಯನವರಲ್ಲ, ನೀವು ಲೋಕಾಯುಕ್ತ ಮಾಡಿದಿರಿ, ಲೋಕಾಯುಕ್ತವ್ರು ಕಳಿಸಿದ್ರೆ ನಿಮ್ಗೆ ಅದರಲ್ಲಿ ಎಷ್ಟು ಜನರಿಗೆ ಶಿಕ್ಷೆ ಆಗಿದೆ ಅನ್ನೋದನ್ನು ಬಿಡುಗಡೆ ಮಾಡಿರಿ. ಅದನ್ನು ಕ್ರೈಮ್ ಬ್ರ್ಯಾಂಚ್ ಮೂಲಕ ಎಷ್ಟು ಮಂದಿ ಶಿಕ್ಷೆ ಆಯಿತು, ಎಷ್ಟು ದುಡ್ಡು ಅವ್ರು ಹೊಡೆದು ಸರಿನಾ ಸುಳ್ಳ ಏನು ಅನ್ನೋದ್ರ ಗೊತ್ತಾಗಬೇಕಲ್ಲ. ಅದ್ರ ಬಗ್ಗೆ ಸರ್ಕಾರ ಕಾಳಜಿ ಬರೀ ಲೋಕಾಯುಕ್ತ ಹಿಡಿದಷ್ಟಲ್ಲ, ಶಿಕ್ಷೆ ಆಗೋದು ಆಗ್ಬೇಕು. ಅಂದಾಗ ಅದು ಕಡಿಮೆ ಆಗ್ತದೆ. ಇಲ್ಲ ಸುಮ್ಮನೆ ದಾಳಿ ಮಾಡೋದು, ಪೊಲೀಸ್ ಹಿಡಿದು ತೊಗೊಳ್ಳೋದು, ಅವ್ನು ಯಾವ ವ್ಯಕ್ತಿ ಇರ್ತಾನೆ ಮಾಡಿಸ್ಕೊಳ್ತಾನೆ, ಅಧಿಕಾರಿ ಒಂದು ಸ್ವಲ್ಪ ಅವನು ಉಳಿಸ್ಕೊತಾನೆ, ಬೇಡ ಮೇಲಾಗ ಅಧಿಕಾರಿಗೆ ಒದಿಸ್ಕೊಡ್ತಾನೆ, ಆ ಕೇಸ್ ಗಾಳಾಗೋಪಾಲ ನಡೆ ಮತ್ತು ಮುಂದಿನ ಸಲ ಮತ್ತೆ 4 ಮಂದಿ ನಡೀತಾರೆ. ಇದಾಗ್ಬಾರ್ದು. ಈ ಸಲ ನೋಡ್ರಿ ಹಿಡಿದಿದ್ದಾರೆ, ದಾಳಿ ಮಾಡಿದ್ದಾರೆ, 19 ಕೋಟಿ ರೂಪಾಯಿ ಆಸ್ತಿ ಪತ್ತೆ ಮಾಡಿದ್ದಾರೆ. 19.20 ಲಕ್ಷ 19 ಕೋಟಿ 20 ಲಕ್ಷ ರೂಪಾಯಿ ಅಪಾರವಾದ ಆಸ್ತಿ ತೊಗೊಂಡಿದ್ದಾರೆ ಅಧಿಕಾರಿಗಳ ಕಡೆಯಿಂದ. ಮುಂದೆ ಅದರಾಗ 16.33 ಕೋಟಿ